ಈ ಸಲ ಬರ್ಡೇಗೆ ನನಗೆ ಈ ತರ ಗಿಫ್ಟ್ ಸಿಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅನ್ಕೊಂಡೆ ಈ ವರ್ಷ ನನ್ನ ಹಸ್ಬೆಂಡಿಗೆ ನನ್ನ ಬರ್ಡೇ ನೆನಪೇ ಇಲ್ಲ ಅಂತ ಹೇಳ್ಬಿಟ್ಟು ಮರ್ತೋಗಿರ್ತಾರೆ ವರ್ಕ್ ಪ್ರೆಷರ್ ಅಲ್ಲಿ, ನೋಡೋಣ ಅಂತ ಅನ್ಕೊಂತಾನೆ ಇದ್ದೆ. ಆದ್ರೆ ಅವ್ರು ಮರಿದೆ ನನಗೆ ಈ ತರ ಚಿನ್ನದ ಗಿಫ್ಟ್ ನ ಕೊಡ್ಸಿದ್ದಾರೆ. ಇದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಪ್ರತಿ ಸಲ ಬರ್ಡೇಗೆ ನಿನಗೆ ಏನ್ ಇಷ್ಟ ಅದನ್ನೇ ತಗೊಂಡ್ಬಿಡಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು. ಈ ಸಲ ಅವರೇ ಸೆಲೆಕ್ಟ್ ಮಾಡಿ ತಗೊಂಡ್ ಬಂದಿದ್ದಾರೆ. ನಂಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು ಬಟ್ಟೆನ ಮುಂಚೆನೆ ತಗೊಂಡ್ ಬಂದು ಟೆರೆಸ್ ಅಲ್ಲಿ ಇಟ್ಟಿದ್ರು. ಮಿಸ್ಟೇಕ್ ಅಂತ ಹೇಳಿದ್ರೆ ಖುಷಿ ಮುಂದೆ ಕೇಕ್ ಆರ್ಡರ್ ಮಾಡಿದ್ದು. ಕೇಕ್ ಬಂದಿದ ತಕ್ಷಣನೇ 11 ಗಂಟೆ ಏನೋ ಆಗಿತ್ತು ಸುಮಾರು. ಅವ್ನ ಮುಂದೆನೆ ತಗೊಂಡೋಗಿ ಫ್ರಿಜ್ ಒಳಗೆ ಇಟ್ಬಿಟ್ರು. ಅಪ್ಪ ನೀ ಕೊಡು ಇದನ್ನ, ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಕ್ ಶುರು ಮಾಡ್ಕೊಂಡು ಒಳಗಡೆಯಿಂದ ಬಂದೆ. ಅವಾಗ ಗೊತ್ತಾಯ್ತು ಇವ್ರಿಗೆ ಇದ್ ನೆನಪಿದೆ ಅಂತ ಹೇಳ್ಬಿಟ್ಟು. ಇನ್ನೇನು ಓಪನ್ ಮಾಡಿಸ್ತಾ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲಪ್ಪ ಮಗ್ನೆ ಅಂತ ಹೇಳ್ತಾ ಇದ್ರು. ಗೊತ್ತಾಯ್ತು ಇವ್ರು ನನ್ನ ಬರ್ಡೇ ಮರ್ತಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಯಾವಾಗ್ಲೂ ನನ್ನ ಬರ್ಡೇ ಮರ್ತಿರೋ ತರನೇ ಅವ್ರು ಆಕ್ಟ್ ಮಾಡ್ತಾರೆ. ನನ್ನ ಬರ್ಡೇ ಅವ್ರು ಮರ್ತೋಗಿದ್ದಾರೆ ಅಂತಾನೆ ಅನ್ಕೊಳ್ತೀನಿ. ಪ್ರತಿ ವರ್ಷ ಇದೇ ತರನೇ ಆಗ್ತಾ ಇರತ್ತೆ. ನಮ್ಮ ಮಾವ ಒಬ್ರು ಊರಲ್ಲಿ ಹಸು ಕರು ಹಾಕಿತ್ತು ಅಂತ ಹೇಳ್ಬಿಟ್ಟು ಗೀಬಿನಲ್ಲಿ ತಗೊಂಡ್ ಬಂದಿದ್ರು. ಅದ್ರಲ್ಲಿ ಗಿಣ್ಣ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಒಬ್ರು ಒಂದೊಂದ್ರ ಗಿಣ್ಣ ಮಾಡ್ತಾರೆ. ನಮ್ ಕಡೆ ಈ ತರ ನಾರ್ಮಲ್ ಸ್ಟೀಮ್ ಮಾಡ್ತೀವಿ ಅಷ್ಟೇನೆ. ಬೆಲ್ಲ ಮತ್ತೆ ಗೀಬ್ನಾಲು ಹಾಲಿನ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಟೀಮ್ ಆಗಿರ್ಬೇಕು, ಹಾಲು ಅಂಟಿರ್ಬಾರ್ದು. ಇಷ್ಟೇನೇನೆ, ತುಂಬಾ ಸಿಂಪಲ್, ತುಂಬಾನೇ ರುಚಿಯಾಗಿರುತ್ತೆ. ಹಸ್ಬೆಂಡ್ಗೆ ಗಿಣ್ಣ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಈ ತರ ಕೇಕ್ ತರ ಬರ್ಬೇಕು, ಈ ತರ ಇದ್ರೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ನಿಮ್ಗೂ ಯಾರಿಗಾದ್ರೂ ಗಿಣ್ಣ ಇಷ್ಟ ಅಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಖುಷಿ ಬಿಸಿ ಬಿಸಿ ಇರುವಾಗ್ಲೇನೆ ತಿಂತಾ ಇದ್ದ ಚೆನ್ನಾಗಿದೆ ಅಮ್ಮ ಇದು ಅಂತ ಹೇಳ್ಬಿಟ್ಟು.